Welcome to GK Tricks class. In today's class, we will discuss about geography. ಜಿಯೋಗ್ರಫಿಯಲ್ಲಿ ಅನೇಕ ಸಮುದ್ರಗಳನ್ನು ಹಾಗೂ ಸರೋವರಗಳನ್ನು ನೋಡ್ತೀವಿ. ಅದರ ಸುತ್ತ ಯಾವೆಲ್ಲ ದೇಶ ಇದೆ ಮತ್ತು ಒಂದು ದೇಶದ ಸುತ್ತ ಯಾವೆಲ್ಲ ಸಮುದ್ರ ಹಾಗೂ ಬೇರೆ ದೇಶಗಳಿವೆ. ದ ಕಂಟ್ರೀಸ್ ಬಾರ್ಡರಿಂಗ್ ಅನದರ್ ಸೀ ಆರ್ ಓಷನ್ಸ್ ಈ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಥ್ರೂ ಟ್ರಿಕ್ಸ್. ಓಕೆ, ಸಿ ದಿಸ್ ಈಸ್ ದ ಇಂಪಾರ್ಟೆಂಟ್ ಸಿ ಆಫ್ ಯುರೇಷಿಯಾ ಇನ್ ಆ್ಯಂಟಿ-ಕ್ಲಾಕ್ವೈಸ್ ಡೈರೆಕ್ಷನ್. ಆ್ಯಂಟಿ-ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಯುರೇಷಿಯಾ ಅಂದರೆ ಯುರೋಪ್ ಮತ್ತು ಏಷ್ಯಾನ ಸುತ್ತಿರುವಂತಹ ಅಂದರೆ ಸುತ್ತ ಆವರಿಸಿರುವಂತಹ ದೇಶಗಳು, ಸಮುದ್ರಗಳು ಯಾವೆಲ್ಲ ಅಂತ ನೋಡೋದಾದರೆ ಅದಕ್ಕೆ ಸಿಂಪಲ್ಲಾಗಿ ಟ್ರಿಕ್ ಏನಪ್ಪ ಅಂತಂದರೆ ಮಿಸ್ಟರ್ ಪಿ ಸಿ ಬ್ಯಾನರ್ಜಿ ಆಫ್ ಬೆಂಗಾಲ್ ಅಂತ ಹೇಳಿ. ಪಿ ಸಿ ಬ್ಯಾನರ್ಜಿ ಆಫ್ ಬೆಂಗಾಲ್. ಎಮ್ ಈಸ್ ಫಾರ್ ಮೆಡಿಟರೇನಿಯನ್ ಸಿ, ಆರ್ ಈಸ್ ಫಾರ್ ರೆಡ್ ಸಿ, ಪಿ ಈಸ್ ಫಾರ್ ಪರ್ಷಿಯನ್ ಗಲ್ಫ್, ಸಿ ಈಸ್ ಫಾರ್ ಕ್ಯಾಸ್ಪಿಯನ್ ಸಿ, B is for Black Sea and B is for Baltic Sea. ಮಿಸ್ಟರ್ ಪಿ ಸಿ ಬ್ಯಾನರ್ಜಿ ಆಫ್ ಬೆಂಗಾಲ್ ಅಂತ ಹೇಳಿ. ಮಿಸ್ಟರ್ ಪಿ ಸಿ ಬ್ಯಾನರ್ಜಿ ಆಫ್ ಬೆಂಗಾಲ್. ಮೆಡಿಟರೇನಿಯನ್ ಸಿ, ರೆಡ್ ಸಿ, ಪರ್ಷಿಯನ್ ಗಲ್ಫ್, ಕ್ಯಾಸ್ಪಿಯನ್ ಸಿ, ಬಾಲ್ಟಿಕ್ ಸಿ ಆ್ಯಂಡ್ ಬ್ಲ್ಯಾಕ್ ಸಿ. ಮೆಡಿಟರೇನಿಯನ್ ಸಿ, ರೆಡ್ ಸಿ, ಪರ್ಷಿಯನ್ ಗಲ್ಫ್, ಕ್ಯಾಸ್ಪಿಯನ್ ಸಿ, ಬ್ಲ್ಯಾಕ್ ಸಿ ಆ್ಯಂಡ್ ಬಾಲ್ಟಿಕ್ ಸಿ. ದೀಸ್ ಆರ್ ದ ಸಿ ಸರೌಂಡಿಂಗ್ ಯುರೇಷಿಯಾ. ಯುರೋಪ್ ಮತ್ತು ಏಷ್ಯಾದ ಸುತ್ತಮುತ್ತ ಇರುವಂತಹ ಇಂಪಾರ್ಟೆಂಟ್ ಸಿಗಳನ್ನು ಒನ್ ಬೈ ಒನ್ ನೋಡಿದ್ವಿ. ದಟ್ ಈಸ್ ಮೆಡಿಟರೇನಿಯನ್ ಸಿ, ರೆಡ್ ಸಿ, ಪರ್ಷಿಯನ್ ಗಲ್ಫ್, ಕ್ಯಾಸ್ಪಿಯನ್ ಸಿ, ಬ್ಲ್ಯಾಕ್ ಸಿ ಆ್ಯಂಡ್ ಬಾಲ್ಟಿಕ್ ಸಿ. ಓಕೆ, ನೆಕ್ಸ್ಟ್ ಈಸ್ ಕಂಟ್ರೀಸ್ ಬಾರ್ಡರಿಂಗ್ ಮೆಡಿಟರೇನಿಯನ್ ಸಿ. ಮೆಡಿಟರೇನಿಯನ್ ಸಿ ಒಂದೇ ಸಿಯನ್ನು ತಗೊಂಡ್ರೆ ಅದು ಏಷ್ಯಾ, ಆಫ್ರಿಕಾ, ಯುರೋಪ್ ಮೂರೂ ಖಂಡಗಳನ್ನು ಕೂಡ ಆವರಿಸಿದೆ. ಸೊ ಮೆಡಿಟರೇನಿಯನ್ ಸಿ ಅಂದರೆ ಅದರ ಸುತ್ತ ಇರುವಂತಹ ಏಷ್ಯನ್ ಪಾರ್ಟ್ ಆಫ್ ಕಂಟ್ರೀಸ್ ಯಾವೆಲ್ಲ ಅನ್ನೋದಾದರೆ ದಟ್ ಈಸ್ ಸಿರಿಯಾ, ಇಸ್ರೇಲ್, ಲೆಬನಾನ್ ಆ್ಯಂಡ್ ಸಿಪ್ರಸ್. ಸಿರಿಯಾ, ಇಸ್ರೇಲ್, ಲೆಬನಾನ್ ಆ್ಯಂಡ್ ಸಿಪ್ರಸ್. ಸೊ ದಟ್ ಕ್ಯಾನ್ ಬಿ ರಿಮೆಂಬರ್ಡ್ ಆ್ಯಸ್ ಸಿಲ್ಕಿ. ಸಿರಿಯಾ, ಇಸ್ರೇಲ್, ಲೆಬನಾನ್ ಆ್ಯಂಡ್ ಸಿಪ್ರಸ್. ಓಕೆ, ನೆಕ್ಸ್ಟ್ ಆಫ್ರಿಕನ್ ಪಾರ್ಟಲ್ಲಿ ಬರುವಂತಹ ಕಂಟ್ರೀಸ್ ಯಾವೆಲ್ಲ ಅಂತಂದರೆ ದಟ್ ಈಸ್ ತಮಿಳ್ ಅಂತ. ತಮಿಳ್. ಸೊ ಟಿ ಫಾರ್ ಟ್ಯುನೀಷಿಯಾ, ಎ ಫಾರ್ ಅಲ್ಜೀರಿಯಾ, ಎಮ್ ಫಾರ್ ಮೊರೊಕ್ಕೊ, ಇ ಫಾರ್ ಈಜಿಪ್ಟ್ ಆ್ಯಂಡ್ ಎಲ್ ಫಾರ್ ಲಿಬಿಯಾ. ಸೊ ಆಫ್ರಿಕನ್ ಪಾರ್ಟಲ್ಲಿ ಬರುವಂತಹ ಯಾವೆಲ್ಲ ದೇಶಗಳು ಅಂತಂದರೆ ತಮಿಳ್, ದಟ್ ಈಸ್ ಟ್ಯುನೀಷಿಯಾ, ಅಲ್ಜೀರಿಯಾ, ಮೊರೊಕ್ಕೊ, ಈಜಿಪ್ಟ್ ಆ್ಯಂಡ್ ಲಿಬಿಯಾ. ನೆಕ್ಸ್ಟ್ ಯುರೋಪಿಯನ್ ಪಾರ್ಟಲ್ಲಿ ಬರುವಂತಹ ದೇಶಗಳು ಯಾವುದು? ಮೆಡಿಟರೇನಿಯನ್ ಸಿಯನ್ನು ಸುತ್ತಿರುವಂತಹ ದೇಶಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಟ್ರಿಕ್ಸ್. ಬಾಜಾರ್ ಸಸ್ತಿ ಮೋಮೋ ಇನ್ ಗ್ರೀಸ್ ಆ್ಯಂಡ್ ಫ್ರಾಂಕ್ ಅಂತ. ಬಾಜಾರ್ ಸಸ್ತಿ ಮೋಮೋ ಇನ್ ಗ್ರೀಸ್ ಆ್ಯಂಡ್ ಫ್ರಾಂಕ್ ಅಂತ. ಸಿ ಯಾಕೆ ಕ್ಯಾಪಿಟಲ್ ಮಾಡಿದ್ದೀನಿ ಅಂತಂದರೆ ಅಲ್ಲಿಂದ ಕೂಡ ಒಂದು ದೇಶದ ಹೆಸರು ಬರುತ್ತೆ. ಬಾಜಾರ್ ಅಂದರೆ ಬೋಸ್ನಿಯಾ, ಎಸ್ ಫಾರ್ ಸ್ಪೇನ್, ಎ ಫಾರ್ ಅಲ್ಬೇನಿಯಾ, ಎಸ್ ಫಾರ್ ಸ್ಲೋವೇನಿಯಾ, ಟಿ ಫಾರ್ ಟರ್ಕಿ, ಐ ಫಾರ್ ಇಟಲಿ, ಎಮ್ ಮೋ ಫಾರ್ ಮೊಂಟೆನೆಗ್ರೋ, ಮೋ ಫಾರ್ ಮೊನಾಕೋ, ಗ್ರೀಸ್ is Greece, Frank is France, then C for Croatia. Bosnia, Spain, Albania, Slovenia, Turkey, Italy, Montenegro, Monaco, Greece, France and Croatia. Okay, next countries bordering Red Sea. ರೆಡ್ ಸಿಯನ್ನು ನೀವು ನೋಡೋದಾದರೆ ಇಲ್ಲಿ ಇಥಿಯೋಪಿಯಾ ದೇಶ ಇದೆ, ಇಲ್ಲಿ ಈಜಿಪ್ಟ್ ಇದೆ, ದೆನ್ ಯಮನ್ ಹತ್ರ ಡಿಜಿಬೋತಿ ಇದೆ, ನೆಕ್ಸ್ಟ್ ಸೂಡಾನ್ ಇದೆ,
Sudan, then Egypt ಇದೆ. So these are all countries which surrounds Red Sea. So you can easily remember it as DESSI ಅಂತ ಹೇಳಿ. DESSI ಅಂತಂದರೆ D for Djibouti, E for Eritrea, S for Saudi Arabia, another S for Sudan, E for Egypt and Y for Yemen. Okay. ನೆಕ್ಸ್ಟ್ ಪರ್ಷಿಯನ್ ಗಲ್ಫ್ ಕಂಟ್ರೀಸ್ ಯಾವುದೆಲ್ಲ ಮೆಂಬರ್ಸ್ ಅಂತಂದರೆ ಯಾವೆಲ್ಲ ಕಂಟ್ರೀಸನ್ನು ನಾವು ಪರ್ಷಿಯನ್ ಗಲ್ಫ್ ಕಂಟ್ರೀಸ್ ಅಂತ ಹೇಳ್ತೀವಿ ಅಂತಂದರೆ ಕ್ಯೂ ಬಾಕ್ಸ್ ಪ್ಲಸ್ ಐ ಸ್ಕ್ವೇರನ್ನು, ಅಂದರೆ ಕ್ಯೂ ಅಂದರೆ ಕತಾರ್, ಯು ಅಂದರೆ UAE, ಬಿ ಅಂದರೆ ಬಹರೈನ್, ಒ ಅಂದರೆ ಒಮನ್, ಕೆ ಅಂದರೆ ಕುವೈತ್, ಎಸ್ ಅಂದರೆ ಸೌದಿ ಅರೇಬಿಯಾ, ಪ್ಲಸ್ ಐ ಸ್ಕ್ವೇರ್ ಅಂದರೆ ಒಂದು ಇರಾನ್, ಇನ್ನೊಂದು ಇರಾಕ್. ನೆಕ್ಸ್ಟ್ ಕಂಟ್ರೀಸ್ ಅರೌಂಡ್ ಕ್ಯಾಸ್ಪಿಯನ್ ಸೀನ ಸುತ್ತುವಂತಹ ಇಂಪಾರ್ಟೆಂಟ್ ದೇಶಗಳು ಯಾವುದೆಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಟ್ರಿಕ್ ತಾರೀಖ್ ಅಂತ. ತಾರೀಖ್ ಅಂದರೆ ಹಿಂದಿಯಲ್ಲೇನು ಡೇಟ್ ಅಂತ. ಟಿ ಫಾರ್ ತುರ್ಕ್ಮೇನಿಸ್ತಾನ್, ಎ ಫಾರ್ ಅಜರ್ಬೈಜಾನ್, ಆರ್ ಫಾರ್ ರಷ್ಯಾ, ಐ ಫಾರ್ ಇರಾನ್ ಆ್ಯಂಡ್ ಕೆ ಫಾರ್ ಕಜಕಸ್ತಾನ್. ನೆಕ್ಸ್ಟ್ ಕಂಟ್ರೀಸ್ ಬಾರ್ಡರಿಂಗ್ ಬ್ಲ್ಯಾಕ್ ಸಿ. ವೆರಿ ಸಿಂಪಲ್ ಟ್ರಿಕ್. ಇಲ್ಲಿ ಎರಡು ಟ್ರಿಕ್ ಇದೆ, ಆದರೆ ಎರಡನ್ನೂ ಬಿಡಿ, ನಾನೊಂದು ಹೇಳ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ದಟ್ ಈಸ್ GT ಬುರ್ ಅಂತ, GTBURR ಅಂತ. ಬ್ಲ್ಯಾಕ್ ಸಿ ಅಂದ ತಕ್ಷಣ ಏನು ನೆನಪಾಗಬೇಕು? GT ಬುರ್. G ಫಾರ್ ಜಾರ್ಜಿಯಾ, U ಫಾರ್ ಉಕ್ರೇನ್, B ಫಾರ್ ಬಲ್ಗೇರಿಯಾ, U ಫಾರ್ ಉಕ್ರೇನ್, R ಫಾರ್ ರಷ್ಯಾ ಆ್ಯಂಡ್ R ಫಾರ್ ರೊಮೇನಿಯಾ. ಬ್ಲ್ಯಾಕ್ ಸಿ ಈಸ್ GT ಬುರ್. ದೆನ್ ಬಾಲ್ಟಿಕ್ ಸಿ ಅಂದ ತಕ್ಷಣ ನೆನಪಾಗಬೇಕಾಗಿರೋದು ರೂಡ್ ಜರ್ಮನಿ ಸೆಲ್ ಪೋಲ್ಯಾಂಡ್ ಆ್ಯಂಡ್ ಫಿನ್ಲ್ಯಾಂಡ್ ಅಂತ. ರೂಡ್ ಜರ್ಮನಿ ಸೆಲ್ ಪೋಲ್ಯಾಂಡ್ ಆ್ಯಂಡ್ ಫಿನ್ಲ್ಯಾಂಡ್. ಓಕೆ. ರೂ ಮೀನ್ಸ್ ರಷ್ಯಾ, ಡಿ ಮೀನ್ಸ್ ಡೆನ್ಮಾರ್ಕ್, G ಫಾರ್ ಜರ್ಮನಿ, S ಫಾರ್ ಸ್ವೀಡನ್, E ಫಾರ್ ಈಸ್ಟೋನಿಯಾ, L ಫಾರ್ ಲ್ಯಾಟ್ವಿಯಾ, L ಫಾರ್ ಲಿಥುಯೇನಿಯಾ, ಪೋಲ್ಯಾಂಡ್ ಆ್ಯಂಡ್ ಫಿನ್ಲ್ಯಾಂಡ್. ಓಕೆ. ನೆಕ್ಸ್ಟ್ ನಾರ್ತ್ ಸಿಯ ಸುತ್ತಮುತ್ತ ಇರುವಂತಹ ಕಂಟ್ರೀಸನ್ನು ನೆನ್ಪಿಟ್ಕೊಳ್ಳಿಕ್ಕೆ ಟ್ರಿಕ್ ನೋ ಬೆಗ್ ಫ್ರೆಂಡ್ಸ್ ಅಂತ. ನೋ BG ಫ್ರೆಂಡ್ಸ್ ಅಂತ. ನೋ ಅಂದರೆ ನಾರ್ವೆ, B ಈಸ್ ಬೆಲ್ಜಿಯಂ, BE ಅಂದರೆ ಬೆಲ್ಜಿಯಂ, G ಫಾರ್ ಜರ್ಮನಿ. ನೆಕ್ಸ್ಟ್ F ಫಾರ್ ಫ್ರಾನ್ಸ್, FR ಅಂದರೆ ಫ್ರಾನ್ಸ್, E ಅಂದರೆ ಇಂಗ್ಲೆಂಡ್, N ಅಂದರೆ ನೆದರ್ಲ್ಯಾಂಡ್, D ಅಂದರೆ ಡೆನ್ಮಾರ್ಕ್, S ಅಂದರೆ ಸ್ಕಾಟ್ಲ್ಯಾಂಡ್. No beg friends is the countries surrounding North Sea. Okay. Next, countries bordering Syria. ಸಿರಿಯಾದ ಸುತ್ತಮುತ್ತ ಇರುವಂತಹ ದೇಶಗಳನ್ನು ತಿಳ್ಕೋಬೇಕಾದ್ರೆ ನೆನ್ಪಿಟ್ಕೊಳ್ಬೇಕಾಗಿರುವಂಥ ಸೆಂಟೆನ್ಸ್ ಏನಪ್ಪ ಅಂತಂದರೆ ಲ್ಯಾಬ್ರಡಾರ್ ಫ್ರಮ್ ಜೋರ್ಡಾನ್ ಈಸ್ ಇರ್ಕಿಂಗ್ ಮೈ ಟರ್ಕಿ. ಲ್ಯಾಬ್ರಡಾರ್ ಫ್ರಮ್ ಜೋರ್ಡಾನ್ ಈಸ್ ಇರ್ಕಿಂಗ್ ಮೈ ಟರ್ಕಿ. ಲ್ಯಾಬ್ರಡಾರ್ ಲೆಬನಾನ್, ಜೋರ್ಡಾನ್ ದೇಶ, ಈಸ್ ಇಸ್ರೇಲ್, IR ಈಸ್ ಇರಾಕ್, ದೆನ್ ಟರ್ಕಿ. ನೆಕ್ಸ್ಟ್ ಕಂಟ್ರೀಸ್ ಲೊಕೇಟೆಡ್ ಅರೌಂಡ್ ಅಡ್ರಿಯಾಟಿಕ್ ಸಿ. ಇನ್ಕ್ರೆಡಿಬ್ಲಿ ಸ್ಲೈಮಿ ಕಾಕ್ರೋಚ್ ಬೈಟ್ ಮೈ ಆಂಟ್ ಅಂತ. ಅದಕ್ಕೆ ಟ್ರಿಕ್ ಏನು? ಇನ್ಕ್ರೆಡಿಬಲಿ ಸ್ಲೈಮ್ ಕಾಕ್ರೋಚ್ ಬೈಟ್ ಮೈ ಆಂಟ್. ಇನ್ಕ್ರೆಡಿಬಲಿ ಮೀನ್ಸ್ ಇಟಲಿ, ಸ್ಲೈಮಿ ಮೀನ್ಸ್ ಸ್ಲೋವೇನಿಯಾ, C means Croatia, B means Bosnia, H means Herzegovina, M for Montenegro, A for Albania. Countries located around Adriatic Sea means incredibly slimy cockroach bite my aunt. Italy, Slovenia, Croatia, Bosnia, Herzegovina, Montenegro and Albania. ಈ ಯಾವುದೆಲ್ಲ ಬ್ಲ್ಯಾಕ್ ಸಿ, ಬಾಲ್ಟಿಕ್ ಸಿ ಮತ್ತು ಕ್ಯಾಸ್ಪಿಯನ್ ಸಿ ಇದೆಯಲ್ವಾ, ಅವೆಲ್ಲ ಏನಪ್ಪ ಅಂತಂದರೆ ಲ್ಯಾಂಡ್ ಲಾಕ್ಡ್ ಸೀಸ್. ಈ ಲ್ಯಾಂಡ್ ಲಾಕ್ಡ್ ಸೀಸ್ ಏನಾಗಿದೆ ಅಂತಂದರೆ ರಷ್ಯಾನ ಸುತ್ತುವರೆದಿವೆ. ಸೊ ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರಿಕ್ ಏನು? BBC. ಸೊ BBC ಅಂತಂದ್ರೇನು? B ಈಸ್ ಫಾರ್ ಬ್ಲ್ಯಾಕ್ ಸಿ, ಅನದರ್ B ಈಸ್ ಫಾರ್ ಬಾಲ್ಟಿಕ್ ಸಿ ಆ್ಯಂಡ್ C ಈಸ್ ಫಾರ್ ಕ್ಯಾಸ್ಪಿಯನ್ ಸಿ. ನೆಕ್ಸ್ಟ್ ಕಂಟ್ರೀಸ್ ವಿತ್ ಅಮೆಜಾನ್ ಬೇಸಿನ್. ಅಮೇಝಿಂಗ್ ವೈಸ್ ಚಾನ್ಸಲರ್ ಎಜುಕೇಟೆಡ್ ದ ಪ್ಯೂಪಿಲ್ಸ್ ಟು ಬಿ ಬೋಲ್ಡ್ ಆ್ಯಂಡ್ ಬ್ರೇವ್ ಅಂತ. ಅಮೇಝಿಂಗ್ ಅಂದರೆ ಅಮೆಜಾನ್, ವೈಸ್ ಅಂತಂದರೆ ವೆನಿಜುವೆಲ್ಲಾ, ಚಾನ್ಸಲರ್ ಅಂತಂದರೆ ಕೊಲಂಬಿಯಾ, ಎಜುಕೇಟೆಡ್ ಅಂದರೆ ಈಕ್ವೆಡಾರ್, ಪ್ಯೂಪಿಲ್ಸ್ ಅಂದರೆ ಪೆರು, ಬೋಲ್ಡ್ ಅಂದರೆ ಬೊಲಿವಿಯಾ, ಬ್ರೇವ್ ಅಂದರೆ ಬ್ರೆಜಿಲ್. ಅಮೆಜಾನ್ ಬೇಸಿನ್ನ ಸುತ್ತ ಇರುವಂತಹ ದೇಶಗಳನ್ನು ನೆನ್ಪಿಟ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಅಮೇಝಿಂಗ್ ವೈಸ್ ಚಾನ್ಸಲರ್
educated the pupils to be bold and brave. Amazing Vice Chancellor educated the pupils to be bold and brave. Amazing means Amazon, Wise means Venezuela, Chancellor means Colombia, educated means Ecuador, pupils means Peru, bold means Bolivia, brave means Brazil. Next, countries bordering Victoria Lake. Only 3 countries which borders Victoria, that is cut. K for Kenya, U for Uganda, T for Tanzania. K for Kenya, U for Uganda, T for Tanzania. ಇಂಪಾರ್ಟೆಂಟ್ ಫೋಲ್ಡ್ ಮೌಂಟೇನ್ಸ್ ಅಂತಂದರೆ ಮಡಿಕೆ ಪರ್ವತಗಳನ್ನು ನೆನ್ಪಿಟ್ಕೊಳ್ಳೋದಾದರೆ ಯು ಆರ್ ಎ ಹಿಮಾಲಯ ಅಂತ ನೆನ್ಪಿಟ್ಕೊಳ್ಳಿ. ಯು ಆರ್ ಎ ಹಿಮಾಲಯ, ಉರಾಲ್ ಮೌಂಟೇನ್, ಆಲ್ಪ್ಸ್ ಮೌಂಟೇನ್, ರಾಕಿ ಮೌಂಟೇನ್, ಆ್ಯಂಡಿಸ್ ಮೌಂಟೇನ್ ಮತ್ತು ಹಿಮಾಲಯ. ಯುರಾಲ್, ಆಲ್ಪ್ಸ್, ರಾಕಿ, ಆ್ಯಂಡಿಸ್, ಹಿಮಾಲಯ. ಯು ಆರ್ ಎ ಹಿಮಾಲಯ. ನೆಕ್ಸ್ಟ್, ಹಾರ್ನ್ಸ್ ಆಫ್ ಆಫ್ರಿಕಾ ಅಂತ 4 ದೇಶಗಳನ್ನು ಕರಿತೀವಿ. ಅದನ್ನು ನೆನ್ಪಿಟ್ಕೊಳ್ಬೇಕಾಗಿರೋ ಟ್ರಿಕ್ ಏನಪ್ಪ ಅಂತಂದರೆ ಸೀಡ್ ಅಂಥೇಳಿ. ಸೀಡ್ ಸೊಮಾಲಿಯಾ, ಇಥಿಯೋಪಿಯಾ, ಎರಿಟ್ರಿಯಾ ಆ್ಯಂಡ್ ಡಿಜಿಬೌತಿ. ಹಾರ್ನ್ ಆಫ್ ಆಫ್ರಿಕಾ, ಇದು ಆಫ್ರಿಕಾ ಖಂಡದಲ್ಲಿರುವಂಥ 4 ದೇಶಗಳು. ಇದನ್ನು ಹಾರ್ನ್ ಆಫ್ ಆಫ್ರಿಕಾ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಜಿಯೋಗ್ರಫಿಕಲ್ ಲೊಕೇಶನ್ ಆ ರೀತಿ ಇದೆ, ಅಂದರೆ ಹಾರ್ನ್ ಶೇಪಲ್ಲಿ ಇದೆ ಇವು 4 ದೇಶಗಳು ಸೇರಿ. ಸೊ ಸೀಡ್ ಸೊಮಾಲಿಯಾ, ಇಥಿಯೋಪಿಯಾ, ಎರಿಟ್ರಿಯಾ ಆ್ಯಂಡ್ ಡಿಜಿಬೌತಿ. ಓಕೆ, ಲೆಟ್ಸ್ ಕಂಪ್ಲೀಟ್ ಟುಡೇಸ್ ಕ್ಲಾಸ್. ಸೊ ನನ್ನ ವಿಡಿಯೋನ ಇಷ್ಟು ತಾಳ್ಮೆಯಿಂದ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಕ್ಲಾಸನ್ನು ಇವತ್ತಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.